ನೋಡಿಯಪ್ಪ, ರಾಜ್ಯದಲ್ಲಿ ಇವತ್ತೆಲ್ಲ ಹೋಟ್ಲುಗಳೆಲ್ಲ ಮುಚ್ಚುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೀಮೆಣ್ಣೆ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂಥ ಕಾಲ ಬಂದಿದೆ. ಇದಕ್ಕೆ ಯಾಕೆ BJP MP ಗಳು, ಅಪೋಸಿಷನ್ ಲೀಡರು ಯಾರಿಂದ ಮಾತಾಡ್ತಾ ಇಲ್ಲ? ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ರಾಷ್ಟ್ರದಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ, ಚರ್ಚೆ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಎಲ್ಲ ಪಾಪ ಜನ ಕೇಳ್ತಾ ಇದ್ದಾರೆ, ಏನು ನಮ್ಮ ಅಡುಗೆ ಪರಿಸ್ಥಿತಿ ಏನು ಅಂತ. ಆಮೇಲೆ ಒಂದು ತಿಂಗಳು ನಾವು ಇದನ್ನು ಸ್ಟಾಕ್ ಇಡೋಂಥ ಒಂದು ಅವಕಾಶ ಇತ್ತು, ಅದೆಲ್ಲ ಕೂಡ ಈಗ ಕಡಿಮೆ ಆಗಿದೆ ಅಂತೇಳಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಕೂಡಲೇ ಸೆಂಟ್ರಲ್ ಗೌರ್ಮೆಂಟು ಇದ್ರ ಬಗ್ಗೆ ಸಾರ್ಟ್ಔಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟು ಕಂಪ್ಲೀಟ್ ಜನರ ಬದುಕನ್ನು, ಬೆಲೆ ಏರಿಕೆ ಒಂದು, ಎರಡನೇದು ಸಪ್ಲೈ ಮಾಡೋಂಥದ್ದು. ನೀವೇ ಎಲೆಕ್ಟ್ರಿಕ್ ಬೇಡ, ಗ್ಯಾಸ್ ತಗೊಳ್ಳಿ ಎಲ್ಲ ಫೋಟೋ ಹಾಕೋತಿದ್ರಿ, ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ನಿಮ್ಮದೊಂದು ಫೋಟೋ ಹಾಕೋತಿದ್ರಿ ಪ್ರೈಮ್ ಮಿನಿಸ್ಟ್ರು. ಈಗ ಫೋಟೋ ಎಲ್ಲ ಮಾಯ ಆಗ್ಬಿಟ್ಟಿದೆ, ಎಲ್ಲ 1000 ಚಿಲ್ಲರೆ ಆಯಿತು, ತಿರ್ಗಿ 60 ರೂಪಾಯಿ ಜಾಸ್ತಿ ಆಗಿದೆ. ಇದು ಖಂಡನೀಯ. ಎಲ್ಲ ಇನ್ನು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ರೈತರದಿಂದ ಇರ್ಬೋದು, ಪ್ರತಿಯೊಂದು ಕೂಡ ಆಗ್ತದೆ. ಸೊ ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆಯನ್ನು ಹೊರಬೇಕು. MP ಗಳು ಇದ್ರ ಬಗ್ಗೆ ನಿಮ್ಮದೇನು ಹೋರಾಟ ಇದೆ ಅನ್ನೋದನ್ನು ತಿಳಿಸ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಒತ್ತಾಯ ಮಾಡ್ತಾಯಿದ್ದೀನಿ. ನೋಡಿಯಪ್ಪ, ರಾಜ್ಯದಲ್ಲಿ ಇವತ್ತೆಲ್ಲ ಹೋಟ್ಲುಗಳೆಲ್ಲ ಮುಚ್ಚುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೀಮೆಣ್ಣೆ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂಥ ಕಾಲ ಬಂದಿದೆ. ಇದಕ್ಕೆ ಯಾಕೆ BJP MP ಗಳು, ಅಪೋಸಿಷನ್ ಲೀಡರು ಯಾರಿಂದ ಮಾತಾಡ್ತಾ ಇಲ್ಲ? ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ರಾಷ್ಟ್ರದಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ, ಚರ್ಚೆ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಎಲ್ಲ ಪಾಪ ಜನ ಕೇಳ್ತಾ ಇದ್ದಾರೆ, ಏನು ನಮ್ಮ ಅಡುಗೆ ಪರಿಸ್ಥಿತಿ ಏನು ಅಂತ. ಆಮೇಲೆ ಒಂದು ತಿಂಗಳು ನಾವು ಇದನ್ನು ಸ್ಟಾಕ್ ಇಡೋಂಥ ಒಂದು ಅವಕಾಶ ಇತ್ತು, ಅದೆಲ್ಲ ಕೂಡ ಈಗ ಕಡಿಮೆ ಆಗಿದೆ ಅಂತೇಳಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಕೂಡಲೇ ಸೆಂಟ್ರಲ್ ಗೌರ್ಮೆಂಟು ಇದ್ರ ಬಗ್ಗೆ ಸಾರ್ಟ್ಔಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟು ಕಂಪ್ಲೀಟ್ ಜನರ ಬದುಕನ್ನು, ಬೆಲೆ ಏರಿಕೆ ಒಂದು, ಎರಡನೇದು ಸಪ್ಲೈ ಮಾಡೋಂಥದ್ದು. ನೀವೇ ಎಲೆಕ್ಟ್ರಿಕ್ ಬೇಡ, ಗ್ಯಾಸ್ ತಗೊಳ್ಳಿ ಎಲ್ಲ ಫೋಟೋ ಹಾಕೋತಿದ್ರಿ, ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ನಿಮ್ಮದೊಂದು ಫೋಟೋ ಹಾಕೋತಿದ್ರಿ ಪ್ರೈಮ್ ಮಿನಿಸ್ಟ್ರು. ಈಗ ಫೋಟೋ ಎಲ್ಲ ಮಾಯ ಆಗ್ಬಿಟ್ಟಿದೆ, ಎಲ್ಲ 1000 ಚಿಲ್ಲರೆ ಆಯಿತು, ತಿರ್ಗಿ 60 ರೂಪಾಯಿ ಜಾಸ್ತಿ ಆಗಿದೆ. ಇದು ಖಂಡನೀಯ. ಎಲ್ಲ ಇನ್ನು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ರೈತರದಿಂದ ಇರ್ಬೋದು, ಪ್ರತಿಯೊಂದು ಕೂಡ ಆಗ್ತದೆ. ಸೊ ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆಯನ್ನು ಹೊರಬೇಕು. MP ಗಳು ಇದ್ರ ಬಗ್ಗೆ ನಿಮ್ಮದೇನು ಹೋರಾಟ ಇದೆ ಅನ್ನೋದನ್ನು ತಿಳಿಸ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಒತ್ತಾಯ ಮಾಡ್ತಾಯಿದ್ದೀನಿ.